ಆತುರ ಪಡದೇ ಇರುವವರ ವಿಶೇಷ ಫಲವನ್ನು ಪಡೆಯಬೇಕೆಂಬ ಆಕಾಂಕ್ಷೆ ಪೂರ್ಣವಾಗುತ್ತದೆ. ಗ್ರಾಮಣೀ ಕುಮಾರ, ನಾನು ಪರಿಪೂರ್ಣ ಬ್ರಹ್ಮಚಾರಿ ಎಂದು ತಿಳಿ. ಹಿಂದೆ ಬೋಧಿಸತ್ವನ ಉಪದೇಶವನ್ನು ಒಪ್ಪಿ 100 ಜನ ಸೋದರರಲ್ಲಿ ಎಲ್ಲರಿಗಿಂತ ಚಿಕ್ಕವನಾಗಿದ್ದರೂ ಗ್ರಾಮಣೀ ಕುಮಾರ 100 ಮಂದಿ ಸೋದರರ ಮಧ್ಯೆ ಶ್ವೇತಛತ್ರದಡಿಯಲ್ಲಿ ಸಿಂಹಾಸನಾರೂಢನಾಗುತ್ತಾನೆ. ತನ್ನ ಕೀರ್ತಿ ಎಂಬ ಐಶ್ವರ್ಯದ ಬಗ್ಗೆ ವಿಚಾರ ಮಾಡುತ್ತಾ, ನನ್ನ ಈ ಕೀರ್ತಿರೂಪಿ ಧನ ನನಗೆ ನನ್ನ ಗುರುಗಳಿಂದ ದೊರಕಿದೆ ಎಂದು ಯೋಚಿಸಿ ಸಂತೋಷಚಿತ್ತನಾಗಿ ಈ ಮೇಲಿನ ಉದಾನ ಅಂದರೆ ಸಂತೋಷದಿಂದ ಪ್ರೇರಿತವಾದ ಕಥನವನ್ನು ಹೇಳುತ್ತಾನೆ. ಅವನಿಗೆ ರಾಜ್ಯಪ್ರಾಪ್ತವಾದ 7-8 ದಿನಗಳು ಕಳೆದ ಮೇಲೆ ಅವನ ಎಲ್ಲ ಸೋದರರು ತಮ್ಮ ತಮ್ಮ ನಿವಾಸ ಸ್ಥಾನಗಳಿಗೆ ಹೊರಟು ಹೋಗುತ್ತಾರೆ. ನಂತರ ಗ್ರಾಮಣೀ ರಾಜ ಧರ್ಮಕ್ಕೆ ಅನುಸಾರವಾಗಿ ರಾಜ್ಯಭಾರ ಮಾಡಿ ಕರ್ಮಕ್ಕೆ ಅನುಸಾರವಾಗಿ ಪರಲೋಕ ಪದವಿಯನ್ನು ಪಡೆಯುತ್ತಾನೆ. ಶಾಸ್ತ್ರರು ಈ ಧರ್ಮೋಪದೇಶವನ್ನು ಮಾಡಿ ಆರ್ಯ ಸತ್ಯಗಳನ್ನು ಪ್ರಕಾಶಪಡಿಸುತ್ತಾರೆ. ನಂತರ ಕೊನೆಯಲ್ಲಿ ಆ ಸೋಮಾರಿ ಭಿಕ್ಷು ಅರ್ಹಂತ ಪದವಿಯಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಶಾಸ್ತ್ರರು 2 ಕಥೆಗಳನ್ನು ಹೇಳಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.